ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 5ನೇ ತರಗತಿ ಇಂಗ್ಲೀಷ್ನ ದ್ವಿತೀಯ ಭಾಷೆ ಸೆಕೆಂಡ್ ಫಾರ್ಮೇಟಿವ್ ಅಸೆಸ್ಮೆಂಟ್ FA2 ಆಗಸ್ಟ್ 2026ಕ್ಕಾಗಿ ಒಂದು 15 ಅಂಕಗಳ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಆಲ್ರೆಡಿ 5ನೇ ತರಗತಿಗೆ ನಾವು ಕನ್ನಡ ಹಾಕಿದ್ದೀವಿ. ಇವಾಗ ಇಂಗ್ಲೀಷ್ ಇದೆ, ಬೈಲಿಂಗ್ವಲ್ ಇಂಗ್ಲೀಷನ್ನು ಕೂಡ ನಾವು ಹಾಕಿದ್ದೀವಿ. ಇನ್ನು EVS ಪರಿಸರ 2 ಕನ್ನಡ ಮೀಡಿಯಮು ಮತ್ತು ಬೈಲಿಂಗ್ವಲ್ಗಳನ್ನು ಅಪ್ಲೋಡ್ ಮಾಡ್ತೀವಿ. ಅವುಗಳನ್ನು ನೋಡಿ. PDF ಬೇಕಾದರೆ 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ 3, 4, 5 ದ್ವಿಭಾಷಾ ಪ್ರಶ್ನೆ ಪತ್ರಿಕೆಗಳು ಸಿಗ್ತವೆ. 4, 5ಕ್ಕೆ ಕನ್ನಡ ಮೀಡಿಯಮ್ ಸಿಗ್ತವೆ. ಓಕೆ, ಸೊ ಯಾರಿಗೆ ಬೇಕನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಬೈ ಮಾಡ್ಬೋದು. ಓನ್ಲಿ 3rd ಯೂನಿಟಲ್ಲಿರ್ತಕ್ಕಂಥ ಪ್ರೋಸ್ ಇದೆ. ದ ಚೈಲ್ಡ್ ಹೂ ಸೇವ್ಡ್ ದ ಫಾರೆಸ್ಟ್ 8 ಮಾರ್ಕು 5 ಕ್ವಶನ್ಸು, ಟ್ಯಾಮ್ರಿಡ್ದಿಂದ 7 ಮಾರ್ಕು 5 ಕ್ವಶನ್ಸು, ಟೋಟಲಿ 15 ಅಂಕಗಳು 10 ಪ್ರಶ್ನೆಗಳನ್ನು ಬಳಕೆಯನ್ನು ಮಾಡಿರೋದು. ನಾಲೆಜ್ಗೆ 6 ಅಂಕ ಕೊಟ್ಟಿದ್ದೀವಿ, ಕಾಂಪ್ರಿಹೆನ್ಷನ್ಗೆ 6, ಅಪ್ಲಿಕೇಶನ್ಗೆ 3, ಒಟ್ಟು 15. ಟೈಪ್ಸ್ ಆಫ್ ಕ್ವಶನ್ಸ್ಗಳನ್ನು ನೋಡೋದಾದರೆ MCQ ಮತ್ತು ವೆರಿ ಶಾರ್ಟ್ ಆನ್ಸರ್ 6 ಅಂಕ ಇದೆ, ಶಾರ್ಟ್ ಆನ್ಸರ್ 6 ಅಂಕ ಇದೆ, ಲಾಂಗ್ ಆನ್ಸರ್ 3 ಇದೆ, ಟೋಟಲಿ 15 ಮಾರ್ಕ್ ಇದೆ. ಇನ್ನು ವೇಟೇಜ್ ಟು ಡಿಫಿಕಲ್ಟಿ ಲೆವೆಲ್ ನೋಡೋದಾದರೆ ಈಸಿ 6 ಅಂಕ ಇದೆ, ಎವರೇಜ್ 6 ಅಂಕ ಇದೆ. ಓಕೆ, ನೆಕ್ಸ್ಟ್ ಡಿಫಿಕಲ್ಟ್ ಬಂದುಬಿಟ್ಟು 3 ಅಂಕ ಇದೆ. ಸೊ ಟೋಟಲಿ ಎಷ್ಟಪ್ಪ ಅಂದರೆ 15 ಮಾರ್ಕ್ ಇದೆ. ಇನ್ನು ಯೂನಿಟ್ ವೈಸ್ ಮಾರ್ಕ್ ಡಿಸ್ಟ್ರಿಬ್ಯೂಷನ್ಗಳನ್ನು ನೋಡೋದಾದರೆ ದ ಚೈಲ್ಡ್ ಹೂ ಸೇವ್ಡ್ ದ ಫಾರೆಸ್ಟ್ ಅನ್ನೋದಕ್ಕೆ 1 ಅಂಕದ 3 ಕೊಟ್ಟಿದ್ದೀವಿ, 2 ಅಂಕದ 1, 3 ಅಂಕದ 1, 5 ಪ್ರಶ್ನೆ 8 ಅಂಕ. ಟ್ಯಾಮ್ರಿಡ್ ಅಂತಕ್ಕಂಥ ಪೋಯಮ್ಗೆ 1 ಅಂಕದ 3, 2 ಅಂಕದ 2, 5 ಪ್ರಶ್ನೆ 7 ಅಂಕ. ಒಟ್ಟು ಈ ಕ್ವಶನ್ ಪೇಪರಲ್ಲಿ ನಾವು ಬಳಕೆ ಮಾಡಿರೋದು 1 ಅಂಕದ 6, 2 ಅಂಕದ 3, 3 ಅಂಕದ 1, 10 ಪ್ರಶ್ನೆಗಳು 15 ಅಂಕಗಳಿಗೆ ಬಳಕೆಯನ್ನು ಮಾಡಿ ಈ ಪ್ರಶ್ನೆ ಪತ್ರಿಕೆಯನ್ನು ಪ್ರಿಪೇರ್ ಮಾಡಿದ್ದೀವಿ. ಸೊ ನೋಡ್ಕೊಂಡು ಬರೋಣ ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರದೊಂದಿಗೆ. ಇದನ್ನು ಕ್ವಶನ್ ಪೇಪರು ಮತ್ತು ಆನ್ಸರ್ ಪೇಪರ್ ಸಪ್ರೇಟ್ ಮಾಡ್ತೀವಿ. ಕ್ವಶನ್ಸ್ ಕೆಳಗಡೆ ಆನ್ಸರ್ಸ್ ಬರಲಿಕ್ಕೆ ಜಾಗವನ್ನು ಪ್ರಿಪೇರ್ ಮಾಡಿರ್ತಾರೆ. ಸೆಕೆಂಡ್ ಫಾರ್ಮೇಟಿವ್ ಅಸೆಸ್ಮೆಂಟ್ FA2 ಆಗಸ್ಟ್ 2026 ಮಾಡಲ್ ಆನ್ಸರ್ ಕ್ಲಾಸ್ 5 ಸಬ್ಜೆಕ್ಟ್ ಇಂಗ್ಲೀಷ್, ಮಾರ್ಕ್ 15, ಟೈಮ್ 40 ಮಿನಿಟ್ಸ್. ಫಸ್ಟ್ ಒನ್, ಚೂಸ್ ದ ಕರೆಕ್ಟ್ ಆನ್ಸರ್ ಅಂತ 2 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ದ ಪ್ಲೂರಲ್ ಫಾರ್ಮ್ ಆಫ್ ಮೌಸ್ ಈಸ್ ಅಂತ ಕೇಳಿದ್ದಾರೆ. A ಮೌಸಸ್, B ಮೌಸ್, C ಮೈಸ್, D ಮೌಸೀಸ್. ಸೊ ಆಪ್ಷನ್ C ಮೈಸ್ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದ್ರೆ ಕರೆಕ್ಟ್ ಆಗ್ತದೆ. 2ನೇ ಪ್ರಶ್ನೆ, ವಾಟ್ ಡಿಡ್ ದ ಸ್ಪೀಕರ್ ಲವ್ ಟು ಡೂ ಬಿನೀತ್ ದ ಟ್ರೀ ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಈಸ್ A ಸ್ಲೀಪ್, B ರೆಸ್ಟ್ ಆ್ಯಂಡ್ ಗೇಜ್, C ಪಿಕ್ ಫ್ರೂಟ್, D ಸಿಂಗ್. ಸೊ ಕರೆಕ್ಟ್ ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ B ರೆಸ್ಟ್ ಆ್ಯಂಡ್ ಗೇಜ್ ಅಂತಕ್ಕಂಥದ್ದು ಕರೆಕ್ಟಾಗಿ ಬರಬೇಕು. ಇನ್ನು ನೆಕ್ಸ್ಟ್ ಮುಂದಿನ ಮೇನ್ಸಲ್ಲಿ ಏನಿತ್ತಪ್ಪ ಅಂದರೆ ಕೆಳಗಿನ ಪ್ರಶ್ನೆಗಳನ್ನು ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು. ಇಲ್ಲಿ 2 ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಹೂ ವಾಸ್ ಪ್ರೇಮ್ ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಈಸ್ ಪ್ರೇಮ್ ವಾಸ್ ಅ ಬಾಯ್ ಹೂ ಲಿವ್ಡ್ ಇನ್ ಅ ಸ್ಮಾಲ್ ವಿಲೇಜ್ ನಿಯರ್ ಬಂಡೀಪುರ ಫಾರೆಸ್ಟ್. ಸೊ ಪ್ರೇಮ್ ಅಂತಕ್ಕವನು ಒಬ್ಬ ಬಾಲಕ, ಈತ ಚಿಕ್ಕ ಹಳ್ಳಿಯಾದ ಬಂಡೀಪುರ ಅರಣ್ಯದ ಸಮೀಪ ವಾಸವಾಗಿದ್ದ ಅನ್ನೋದು ಇತ್ತು. ಇನ್ನು ವೇರ್ ಡಿಡ್ ದ ಟ್ಯಾಮ್ರಿನ್ ಟ್ರೀ ಸ್ಟ್ಯಾಂಡ್ ಅಂತ ಕೇಳಿದ್ದಾರೆ. ಓಕೆ, ಜಸ್ಟ್ ಬೈ ಅ ವೈಂಡಿಂಗ್ ಲೇನ್ ಅಂತಕ್ಕಂಥದ್ದಿದೆ. ಸೊ ಅದನ್ನು ನೀವೇನು ಮಾಡಬೇಕಿತ್ತು ಬರಿಬೇಕು. ಇನ್ನು ಮೇನ್ಸ್ 3ರಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಇಲ್ಲಿನೂ ಕೂಡ ನಾವು 2 ಪ್ರಶ್ನೆ ಕೊಟ್ಟಿದ್ದೀವಿ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಪ್ರೇಮ್ ರೋಟ್ ಅ ಡ್ಯಾಶ್ ಟು ದ ಪ್ರೆಸಿಡೆಂಟ್ ಅಂತ ಇದೆ. ಸೊ ಇಲ್ಲಿ ಲೆಟರ್ ಅಂತ ಬರಬೇಕು. ಸೊ ಲೆಟರ್ ಬಂದರೆ 1 ಅಂಕ ಆಗ್ತದೆ. ಇನ್ನು ಐ ಹ್ಯಾಸನ್ ಡೌನ್ ಟು ದ ಫೇವ್ರೇಟ್ ಅಂತ ಇದೆ. ಸೊ ಡ್ಯಾಶ್ ಇತ್ತು. ಸೊ ಇಲ್ಲಿ ಬ್ಲ್ಯಾಂಕ್ ಏನು ತುಂಬಬೇಕಾಗಿತ್ತು, ಸ್ಪಾಟ್ ಅಂತ ತುಂಬಬೇಕು. ಇನ್ನು 2 ಅಂಕದ 3 ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ. ಇವುಗಳನ್ನು ನೀವೇನು ಮಾಡಬೇಕು, ಪ್ರಶ್ನಾನುಸಾರ ಉತ್ತರಗಳನ್ನು ಬರೀಬೇಕು. ಒಟ್ಟು 3 ಪ್ರಶ್ನೆಗಳು 6 ಅಂಕದ ವಿಭಾಗ ಇದೆ. ವಾಟ್ ವಾಸ್ ಪ್ರೇಮ್ಸ್ ಡೈಲಿ ಹ್ಯಾಬಿಟ್ ಅಂತ ಇತ್ತು. ಆನ್ಸರ್ ಈಸ್ ಪ್ರೇಮ್ ಹ್ಯಾಡ್ ದ ಹ್ಯಾಬಿಟ್ ಆಫ್ ಟಾಕಿಂಗ್ ಆ್ಯಂಡ್ ಈವನಿಂಗ್ ವಾಕ್ ಇನ್ ದ ಫಾರೆಸ್ಟ್. ಹಿ ಎಂಜಾಯ್ಡ್ ಸ್ಪೆಂಡಿಂಗ್ ಟೈಮ್ ವಿತ್ ದ ಬರ್ಡ್ಸ್ ಆ್ಯಂಡ್ ಆ್ಯನಿಮಲ್ಸ್ ಅಂತ ಬರೆದ್ರೆ ಸಾಕು. ನೆಕ್ಸ್ಟ್, ವಾಟ್ ಆರ್ 2 ಥಿಂಗ್ಸ್ ಡಿಡ್ ದ ಟ್ಯಾಮ್ರಿ ಟ್ರೀ ಪ್ರೊವೈಡ್ ದ ಸ್ಪೀಕರ್ ಅಂತ ಕೇಳಿದ್ದಾರೆ. ಫ್ರೂಟ್ ಮತ್ತು ಸೇಡ್ ಬರಬೇಕು. 9ರಲ್ಲಿ ವಾಟ್ ಈಸ್ ದ ಓವರ್ ಆಲ್ ಮೂಡ್ ಆಫ್ ದ ಪೋಯಮ್ ಅಂತ ಕೇಳಿದರೆ ನಾಸ್ಟಾಲ್ಜಿಕ್ ಮತ್ತು ಸ್ಯಾರೋಫುಲ್ ಅಂತಕ್ಕಂಥದ್ದಿತ್ತು. ಈ ಪ್ರಶ್ನೆಗಳನ್ನು ನಾವು ನಿಮ್ಗೆ ಏನು ಮಾಡಿತ್ತು, 2 ಅಂಕದಲ್ಲಿ ಕೇಳಿತ್ತು. 6 ಅಂಕಗಳನ್ನು ಇಲ್ಲಿಂದ ನೀವೇನು ಮಾಡ್ಬೋದು, ಪಡಿಬೋದು. ನೆಕ್ಸ್ಟ್, ಮ್ಯಾಚ್ ದ ಅನಿಮಲ್ಸ್ ಟು ದೇರ್ ಹೋಮ್ ಅಂತ 3 ಅಂಕಕ್ಕೆ ನಾವು ಹೊಂದಿಸಿ ಬರೀರಿ ಕೇಳಿತ್ತು. ಇಲ್ಲಿ ಕೆಲವು ಪ್ರಾಣಿಗಳು ಕೊಟ್ಟಿದ್ದಾರೆ. ಆ ಪ್ರಾಣಿಗಳ ಮನೆಗಳನ್ನು ನೀವೇನು ಮಾಡಬೇಕು, ಹೊಂದಿಸಬೇಕು. ಸೊ ಡಾಗ್ಗಳಿರೋದು ಕ್ಯಾನಲ್, ಹಾರ್ಸಸ್ ಇರೋದು ಸ್ಟ್ಯಾಬಲ್, ಹ್ಯಾನಿಬಿ ಇರೋದು ಬಿಹ್ಯೂ ಅಂತಕ್ಕಂಥದ್ದು ಹೇಳ್ತೀವಿ. ಇಷ್ಟು 5ನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲೀಷ್ನ FA2 ಕ್ವಶನ್ ಪೇಪರ್ ಇತ್ತು. PDF ಬೇಕಾದರೆ
9964050759 ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಬೈ ಮಾಡ್ಬೋದು. ಗುಡ್ ಲಕ್.